ಹಲೋ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಅರ್ನಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ಲಿ ಒಂದು ವಿಡಿಯೋದಲ್ಲಿ ನಮ್ಮ ಸೇವಾ ಬಂಧುವಿನಲ್ಲಿ ಬರುವ ಅರ್ನಿಂಗ್ಸ್ ಬ್ರ್ಯಾಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರಲ್ಲಿ ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೆ ಅದಕ್ಕೆ ಲೀಡ್ ಆ್ಯಡ್ ಮಾಡಿದ ಮೇಲೆ ನಮ್ಗೆ ಅದು ಟ್ರ್ಯಾಕ್ ಸಿಗ್ತಿದ್ದ ನಂತರ ನಿಮಗೆ ಕಮಿಷನ್ ಆ್ಯಡ್ ಆಗ್ತಾ ಇತ್ತು. ಅದರಲ್ಲೂ ನಮಗೆ ಕೆಲವು ಟ್ರ್ಯಾಕ್ಸ್ ಸಿಗ್ತಿರ್ಲಿಲ್ಲ. ಅದನ್ನು ಚೆಕ್ ಮಾಡೋಕ್ಕೂ ನಿಮಗೂ ಆಗ್ತಾ ಇರಲಿಲ್ಲ, ಬಿಕಾಸ್ ಯಾವುದೇ ರೀತಿಯ ಡ್ಯಾಶ್ಬೋರ್ಡ್ ಆಗಲಿ ಹಿಸ್ಟ್ರಿ ಆಗಲಿ ಚೆಕ್ ಮಾಡೋ ಆಪ್ಷನ್ಸ್ ಕೂಡ ನಿಮಗೆ ಇರಲಿಲ್ಲ. ಅದರಿಂದ ಸ್ವಲ್ಪ ಇಶ್ಯೂ ಆಗ್ತಾ ಇತ್ತು ಫಾರ್ ದಿ SP ಆ್ಯಂಡ್ ಫಾರ್ ಅಸ್ ಆಲ್ಸೋ. ಸೊ ಅದಕ್ಕೆ ಅಂತಾನೆ ನಮ್ಮ ಸೇವಾ ಬಂದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ, ಈಸಿ ಆಗಲಿ ಅಂತಾನೆ ಇಂಟ್ರಡ್ಯೂಸ್ ಮಾಡಿರೋದು ಅಡ್ವಾನ್ಸ್ ಅರ್ನಿಂಗ್ಸ್ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿ ಏನೇನಿದೆ ಅದನ್ನೆಲ್ಲ ನೋಡೋಣ ಬನ್ನಿ. ನಿಮ್ಮ SBIDಯಲ್ಲಿ ಅರ್ನಿಂಗ್ ಬ್ರ್ಯಾಂಡ್ಸ್ಗೆ ಬಂದರೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಕಾಣುತ್ತೆ ಅಡ್ವಾನ್ಸ್ಡ್ ಅರ್ನಿಂಗ್ಸ್ ಅಂತ. ಅದರ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಮೋರ್ ಡೀಟೇಲ್ಸ್ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ಲೈಕ್ ಯಾವುದಕ್ಕೆ ಎಷ್ಟು ಕಮಿಷನ್ ಅಂತ. ಸೊ ಒಂದ್ಸಲಿ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಸ್ಟೆಪ್ ಆರ್ ಇದೆ, ಲೈಕ್ ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಆ್ಯಡ್ ಲೀಡ್ ಇದೆ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಇಲ್ಲಿ ಕ್ಲಿಕ್ ಆ್ಯಂಡ್ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಿ ಬಾಕ್ಸ್ನ ಚೆಕ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಪೇಜ್ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಲೈಕ್ ನಿಮ್ಮ ನೇಮ್, ಇಮೇಲ್ ID, ಪಿನ್ ಕೋಡ್ ಇಷ್ಟನ್ನು ಎಂಟ್ರಿ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೀವು ಇಂಡಿವಿಜುವಲ್ ಆರ್ ನಾನ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಆಯಿತು, ನಿಮ್ಮ ಓನ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ಒಂದು ಅಕೌಂಟ್ ಓಪನ್ ಮಾಡಿಸಿದ್ರು ಅವ್ರ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಿಸಿದ್ರು ಅದರ ಡೀಟೇಲ್ಸ್ ಅವ್ರ ಟ್ರ್ಯಾಕ್ನ ನೀವೇ ನೋಡ್ಕೋಬೋದು. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಸಕ್ಸಸ್ ಎಷ್ಟಾಗಿದೆ ಅಂತ ನೀವೇ ಚೆಕ್ ಮಾಡ್ಕೋಬೋದು, ಪೆಂಡಿಂಗ್ ಎಷ್ಟಿದೆ, ಆ್ಯಕ್ಷನ್ ರಿಕ್ವೈರ್ಡ್ ಯಾವ್ಯಾವುದಕ್ಕಿದೆ ಆ್ಯಂಡ್ ರಿಜೆಕ್ಟ್ ಎಷ್ಟಾಗಿದೆ ಅಂತೆಲ್ಲ ನೀವೇ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮ್ಮದೇ ಓನ್ ಡ್ಯಾಶ್ಬೋರ್ಡ್ನ ಪ್ರೊವೈಡ್ ಮಾಡಿರೋದ್ರಿಂದ ಎಲ್ಲ ಟ್ರ್ಯಾಕ್ಸ್ನ ನೀವೇ ಚೆಕ್ ಮಾಡ್ಕೋಬೋದು. ಈಗ ಇಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂದರೆ, ಡಿಮೇಟ್ ಅಕೌಂಟ್ ಓಪನ್ ಮಾಡ್ಕೋಬೋದು, ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಿ ಕೊಡ್ಬೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೋದು, ಇನ್ವೆಸ್ಟ್ಮೆಂಟ್ಸ್, ರಶ್ ಡೀಲ್ಸ್, ಪರ್ಸ್ನಲ್ ಲೋನ್, ಕ್ರೇಜಿ ಡೀಲ್ಸ್, ಈ ಎಲ್ಲವನ್ನ ಯೂಸ್ ಮಾಡಿಕೊಂಡು ಕಮಿಷನ್ನ ತಗೋಬೋದು ನೀವು. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಈಕ್ವಿಟಾಸ್ ಬ್ಯಾಂಕ್ ಅಕೌಂಟ್ನ ಚೂಸ್ ಮಾಡ್ತೀನಿ. ಇಲ್ಲಿ ಕ್ವಿಕ್ ವ್ಯೂ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕಾಪಿ URL ಅಂದರೆ ಕಾಪಿ ಲಿಂಕ್ ಅಂತ, ದೆನ್ ಆ್ಯಡ್ ಲೀಡ್ ಅಂತ ಇದೆ. ಬಟ್ ಇಲ್ಲಿ ಅಡ್ವಾನ್ಸ್ ಅರ್ನಿಂಗ್ಸಲ್ಲಿ ನೀವು ಯಾವುದೇ ರೀತಿಯ ಲೀಡ್ನ ಆ್ಯಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ದೆನ್ ಇಲ್ಲಿಂದ ನೀವು ಲಿಂಕ್ನ ಕಾಪಿ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ನಿಮ್ಮ ಕಸ್ಟಮರ್ಸ್, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗಾದರೂ ಓಕೆನೆ. ಆ ಲಿಂಕಿಂದ ಅಕೌಂಟ್ನ ಓಪನ್ ಮಾಡಬೇಕು. ಅವರು ಓಪನ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಕಮಿಷನ್ ಮೆನ್ಷನ್ ಇದೆಯೋ ಅಷ್ಟು ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಎಷ್ಟು ಕಮಿಷನ್ ಸಿಗುತ್ತೆ ಅನ್ನೋದನ್ನ ಇಲ್ಲೇ ಮೋರ್ ಡೀಟೇಲ್ಸಲ್ಲಿ ಬಂದು ಕೂಡ ಚೆಕ್ ಮಾಡ್ಕೋಬೋದು. ಸೊ ಈಗ ಯಾವುದೇ ಒಂದು ಇಶ್ಯೂ ಇಲ್ಲದೇ ನಿಮ್ಮದೇ ಆದ ಓನ್ ಡ್ಯಾಶ್ಬೋರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಹೆಚ್ಚು ಅರ್ನಿಂಗ್ಸ್ನ ಮಾಡ್ಕೊಳ್ಳಿ, ಅದುವೇ ನಿಮ್ಮದೇ ಅಂಡರಲ್ಲಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಅಡ್ವಾನ್ಸ್ ಅರ್ನಿಂಗ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಹಾಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವೀಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.